ಏನಮ್ಮ ಫೋನ್ ಮಾಡಿದ್ದು? ಒಂದೊಳ್ಳೆ ಸುದ್ದಿ ಹೇಳ್ಬೇಕು ಅಂತ ಫೋನ್ ಮಾಡ್ದೆ ಚಿಕ್ಕಪ್ಪ. ನಾಳೆ ನಾವೆಲ್ಲರೂ ನಿಮ್ ಮನೆಗ್ ಬರ್ತಿದೀವಿ. ಹೌದೇನಮ್ಮ? ಹೌದಾ ಅಲ್ಲ ಯಾಕೆ ಅಂತ ಕೇಳ್ಬೇಕು. ಬೇಡ ಬಿಡಿ ಚಿಕ್ಕಪ್ಪ, ನೀವ್ ಹಾಗೆ ಕೇಳಿದ್ರೆ ಚೆನ್ನಾಗಿರಲ್ಲ. ನಾನೇ ಹೇಳ್ಬಿಡ್ತೀನಿ. ನಾಳೆ ನಿಶ್ಚಿತಾರ್ಥ ಮಾಡೋಣ ಅಂತ. ಏನಮ್ಮ, ನಾಳೆನೇ ನಿಶ್ಚಿತಾರ್ಥನ? ಹೌದು ಚಿಕ್ಕಪ್ಪ, ಮಾವನವರು ಪುರೋಹಿತ್ರ ಹತ್ರ ಮಾತಾಡಿ ಮುಹೂರ್ತ ಕೇಳ್ಕೊಂಡ್ ಬಂದಿದ್ದಾರೆ. ಅದು ಸರಿನಮ್ಮ, ನಾಳೆನೇ ಅಂದ್ರೆ ತುಂಬಾ ಟೈಮ್ ಇಲ್ಲ, ತುಂಬಾ ಕೆಲ್ಸ ಇರುತ್ತೆ, ಸ್ವಲ್ಪ ತೊಂದ್ರೆನೂ ಆಗ್ಬೋದು. ಹೌದಮ್ಮ. ಇಲ್ಲೂನು ಹಾಗೆ ಇದೆ ಚಿಕ್ಕಪ್ಪ. ಆದ್ರೆ ವಸು ಅಬ್ಬಿ ಹೆಸರು ಬಲದ ಪ್ರಕಾರ ನಾಳೆನೆ ಒಳ್ಳೆ ಮುಹೂರ್ತ ಅಂತೆ. ಇದ್ ಬಿಟ್ರೆ ಮತ್ತೆ ತುಂಬಾ ದಿನದವರೆಗೂ ಒಳ್ಳೆ ಮುಹೂರ್ತ ಇಲ್ವಂತೆ. ಅದಕ್ಕೆ ಕಷ್ಟ ಆದ್ರೂ ನಾಳೆನೆ ನಿಶ್ಚಿತಾರ್ಥ ಮಾಡೋಣ ಅಂತ. ಸರಿನಮ್ಮ, ಗಂಡಿನ ಕಡೆಯವ್ರು ಹೇಳದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಅಯ್ಯೋ ಚಿಕ್ಕಪ್ಪ, ನಾನ್ ಇದ್ನೆಲ್ಲ ಗಂಡಿನ ಕಡೆ ಒಳಗ್ ಹೇಳ್ತಿಲ್ಲ. ನಾನು ನಿಮ್ಮನೆ ಮಗಳಿದ್ದ ಹಾಗೆ, ನಿಮ್ಮನೆ ದೊಡ್ಡ ಮಗಳು. ನನ್ ತಂಗಿ ವಸು ನಿಶ್ಚಿತಾರ್ಥನ ನಾಳೆ ಮಾಡೋಣ ಅಂತಿದ್ದೀನಿ. ನೋಡ್ದ ಅದ್ಕೆ, ಅವಳು ಈ ಮನೆಯವಳಲ್ವಂತೆ, ಆ ಮನೆ ಹೆಣ್ಣು ಮಗಳಂತೆ. ಈಗ್ಲೇ ಆ ಮನೆಯವ್ರ ಜೊತೆ ಸೇರ್ಕೊಂಡು ನಿನ್ನ ಮರ್ಯಾದೆನ ಹರಾಜ್ ಹಾಕ್ತಿದ್ದಾಳೆ. ತುಂಬಾ ಸಂತೋಷನಮ್ಮ, ಈಗ್ಲೇ ಏರ್ಪಾಡ್ ಮಾಡ್ಕೋತೀವಿ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಚಿಕ್ಕಪ್ಪ. ಚಿಕ್ಕಮ್ಮಂಗ್ ಒಂದ್ಸಲ ಫೋನ್ ಕೊಡಿ. ಸರಿನಮ್ಮ, ಮಾತಾಡು. ಚಿಕ್ಕಪ್ಪನ್ ಜೊತೆ ಚೆನ್ನಾಗೆ ಮಾತ್ ಬೆಳ್ಸದ್ಲು. ಈಗ ಚಿಕ್ಕಮ್ಮನ್ನು ಬುಟ್ಟಿಗೆ ಹಾಕೋತಾಳ್ ನೋಡು. ಹೇಗಾಗ್ಬಿಟ್ಲು ನೋಡಕ್ಕೆ ಈ ಹುಡುಗಿ. ಹಲೋ ಪಾವನಿ. ಹ್ಯಾಪಿನಾ ಚಿಕ್ಕಮ್ಮ? ತುಂಬಾ ಖುಷಿ ಆಗ್ತಿದ್ಯಮ್ಮ. ಈ ಒಳ್ಳೆ ಸುದ್ದಿ ನಿನ್ ಬಾಯಲ್ಲಿ ಕೇಳಿ ನನ್ಗಂತೂ ಇನ್ನೂ ಖುಷಿ ಆಯ್ತು. ನನ್ ಬಾಯರ ಈ ಮಾತ್ ಹೇಳಕ್ಕೆ ನನ್ಗೂ ಖುಷಿ ಆಗ್ತಿದೆ ಚಿಕ್ಕಮ್ಮ. ಕೇಳಿಸ್ಕೊಂಡ ಅದ್ಕೆ, ಇವಳು ಬಾಯರೆ ಹೇಳಿದ್ದಕ್ಕೆ ಇವಳು ಖುಷಿ ಆಗ್ತಿದ್ಯಂತೆ. ಅಂದ್ರೆ ಅದ್ರ ಅರ್ಥ ನಿನ್ನ ಬಾಯ್ ಮುಚ್ಸಿ ಇವಳೇ ಹೇಳ್ತಿದ್ದಾಳೆ ಅಂತ ತಾನೆ? ಯಾವ ಮಟ್ಟಕ್ಕೆ ಇಳಿದ್ಬಿಟ್ಲು ಅದ್ಕೆ ಇವಳು. ನಮ್ ವಸು ಎಂತ ಮನೆಗ್ ಹೋಗ್ತಾಳೋ, ಎಂತ ಜನಗಳ ಮಧ್ಯೆ ಬದುಕ್ಬೇಕು ಅಂತ ನಮ್ಗಂತೂ ತುಂಬಾ ಭಯ ಆಗ್ತಿತ್ತು. ನಿನ್ನಂತ ಒಳ್ಳೆ ಅಕ್ಕ ನಮ್ ವಸುಗ್ ಸಿಕ್ಕಿರೋದು ನಿಜವಾಗ್ಲೂ ನಮಗ್ ತುಂಬಾ ಖುಷಿ ಆಗ್ತಿದೆ. ನಿಮ್ ತರ ನಾನು ತುಂಬಾ ಒಳ್ಳೆಯವಳು ಅನ್ಕೋಬೇಡಿ. ಗಯ್ಯಾಳಿ ಅತ್ತೆ ಅಂತೋಳು. ವಸುಗೆ ತಡಿಯಕ್ಕಾಗ್ದಷ್ಟು ಕಾಟ ಕೊಡ್ತೀನಿ. ಅಯ್ಯೋ ಅಯ್ಯೋ, ನಿನ್ನ ಗಯ್ಯಾಳಿ ಅತ್ತೆದಿರ್ಗ್ ಹೋಲಿಸ್ತಾ ಇದ್ದಾಳೆ. ಪರೋಕ್ಷವಾಗಿ ನಿನ್ನ ಬಗ್ಗೆನೇ ಹೇಳ್ತಾ ಇದ್ದಾಳೆ. ನಿನ್ ಬಗ್ಗೆ ನಮಗ್ ಗೊತ್ತಿಲ್ವೇನಮ್ಮ? ಮತ್ ಯಾಕೆ ನನ್ನ ಪದೇ ಪದೇ ಹೊಗಳ್ತಿದ್ದೀರಾ? ವಸು ನನ್ ತಂಗಿಯಾಗಿ ಬರ್ತಿರೋದು ನನ್ನ ಅದೃಷ್ಟ. ವಸುಗೊಂದ್ಸಲ ಫೋನ್ ಕೊಡ್ತೀರಾ? ಅಮ್ಮ ವಸು, ಫೋನ್. ಅವಳು ನಾಚಿಕೆ ಪಡ್ತಿದ್ದಾಳಮ್ಮ. ನಾನೇನು ನಾಚಿಕೆ ಪಡ್ತಿಲ್ಲ. ನೀವು ಸುಮ್ನೆ ಸುಳ್ಳು ಹೇಳ್ಬೇಡಿ. ಸರಿ, ಫೋನ್ ಇಡ್ತೀನಮ್ಮ. ಮೊದಲನೇ ಸಲ ನಾಳೆ ವಸು ಮತ್ತೆ ಅಭಿ ಅವರು ಒಬ್ಬರನ್ನೊಬ್ರು ನೋಡ್ತಾರೆ. ಹೌದು ಚಿಕ್ಕಮ್ಮ, ಅವ್ರು ಮಾತಾಡ್ಲಿ ಅಂತ ನಾವೆಷ್ಟೇ ಪ್ಲಾನ್ ಮಾಡಿದ್ರು ಕೊನೆಗೆ ದೇವ್ರ ಪ್ಲಾನೇ ವರ್ಕೌಟ್ ಆಗ್ತಿದೆ. ಫೋನ್ ಇಡ್ತೀನಿ ಚಿಕ್ಕಮ್ಮ. ಸರಿನಮ್ಮ. ಅತ್ತೆ, ಹೆಣ್ಣಿನ ಕಡೆಯವ್ರಿಗೆ ಫೋನ್ ಮಾಡಿ ನಾಳೆ ನಿಶ್ಚಿತಾರ್ಥ ಅಂತ ಹೇಳ್ದೆ. ಅವರು ಏರ್ಪಾಡು ಮಾಡ್ಕೋತೀವಿ ಅಂತ ಹೇಳಿದ್ರು. ನಾವೂ ಬೇಗ ಶಾಪಿಂಗ್ ಮಾಡ್ಬೇಕು, ರಿಂಗ್ ತಗೋಬೇಕು, ತುಂಬಾ ಕೆಲ್ಸ ಇದೆ ಅತ್ತೆ. ಇದು ನಿನಗೆ ಸರಿ ಅಂತ ಅನಿಸ್ತಾ ಇದೆ ಪಾವನಿ? ಅತ್ತೆ, ಇವಳು ಮಾಡಿದ್ದೆಲ್ಲ ಕರೆಕ್ಟ್ ಅನ್ಕೊಂಡಿದ್ದಾಳೆ ಅದ್ಕೆ. ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ಏನು ಅರ್ಥ ಆಗದಿರೋ ಅಮಾಯಕರ ತರ ಆಡ್ಬೇಡ ಪಾವನಿ. ನಾನು ಆಗ್ಲಿಂದ ಎಲ್ಲಾನು ನೋಡ್ತಾನೆ ಇದ್ದೀನಿ. ನಾನೇನಾದ್ರೂ ತಪ್ಪು ಮಾಡದ್ನ ಅತ್ತೆ? ತಪ್ಪಲ್ಲ, ತಪ್ಪುಗಳೇ ಮಾಡ್ತಿದ್ಯಾ. ನಾನೇನ್ ತಪ್ಪು ಮಾಡ್ದೆ ಚಿಕ್ಕಮ್ಮ? ಅವ್ರಿಗೆ ಯಾಕೆ ಫೋನ್ ಮಾಡ್ದೆ? ನಾಳೆ ನಿಶ್ಚಿತಾರ್ಥ ಅಂತ ಹೇಳ್ಬೇಕಲ್ಲ ಅತ್ತೆ.
ಯಾರು ಹೇಳ್ಬೇಕು? ಅತ್ತೆ, ಈ ಮನೆಗೆ ದೊಡ್ಡೋಳು ನಾನಾ ನೀನಾ? ನೀವೇ. ಮತ್ತೆ ನೀನ್ ಯಾಕೆ ದೊಡ್ಡೋಳ್ ತರ ಹೋಗಿ ಫೋನ್ ಮಾಡಿದ್ಯಾ? ನನ್ಗೆ ಮಾವ ಹೇಳು ಅಂದ್ರು. ಅಣ್ಣ ಹೇಳ್ದ ಅಂತ ನಿಮ್ ಅತ್ತೆಗೊಂದ್ ಮಾತ್ ಹೇಳ್ಬೇಕು ಅಂತಾನೂ ಗೊತ್ತಾಗ್ಲಿಲ್ವಾ ನಿನ್ಗೆ? ತಂದನಾನ ಅಂತ ಎಲ್ಲ ನೀನೇ ಹೇಳ್ಬಿಡ್ತೀಯಾ? ನೀವು ಮಧ್ಯದಲ್ಲಿ ಮಾತಾಡ್ಬೇಡಿ ಚಿಕ್ಕಮ್ಮ. ಯಾಕೆ? ಅದಕ್ಕೆ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನನಗ್ಯಾಕೆ ಹೇಳಿಲ್ಲ? ನಿಮ್ಗೊಂದ್ ಮಾತ್ ಹೇಳ್ದೆ ಇದ್ದಿದ್ದು ತಪ್ಪೇ ಅತ್ತೆ. ನಿಮಗ್ ವಿಷಯ ಗೊತ್ತು ಅನ್ಕೊಂಡೆ. ಎಲ್ಲ ನೀನೇ ಅಂದ್ಕೊಂಡ್ಬಿಡ್ತೀಯಾ? ಹಾಗನ್ಕೊಂಡು ಎಲ್ಲ ನೀನೇ ಮಾಡ್ಬಿಟ್ರೆ ನಿಮ್ ಅತ್ತೆ ಯಾಕೆ, ಅವಳ ಹಿರಿತನ ಯಾಕೆ? ಸುಮ್ನೆ ನೀವು ನಮ್ಮ ಮಧ್ಯ ಜಗಳ ತಂದಿಡ್ಬೇಡಿ ಚಿಕ್ಕಮ್ಮ. ನೋಡ್ದ ಅತ್ಗೆ ಎಂಥ ಅಪವಾದ ಹೊರಿಸ್ತಿದ್ದಾಳೆ. ನಾನ್ ಜಗಳ ತಂದಿಡ್ತಿದ್ದೀನಂತೆ. ನಿನ್ನ ಹೀಗ್ ಕೇಳಿದ್ದು ಜಗಳ ಅನ್ನಿಸ್ತಾ ಇದೆ ಪಾವನಿ. ಅಯ್ಯೋ, ನಾನ್ ಹೇಳಿದ ಹಾಗಲ್ಲ ಅತ್ತೆ. ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಈ ಮದ್ವೆ ಮಾಡ್ಬೇಕು ಅಂದ್ಕೊಂಡಾಗ್ಲಿಂದ ನೋಡ್ತಾನೆ ಇದೀನಿ. ಪ್ರತಿ ವಿಷಯದಲ್ಲೂ ನನ್ನನ್ನ ಲೆಕ್ಕಕ್ಕೆ ತಗೋತಿಲ್ಲ. ನಿನಗಿಷ್ಟ ಬಂದಂಗೆ ತೀರ್ಮಾನ ತಗೊಳ್ತಿದ್ಯಾ. ನನಗೀ ಮದ್ವೆ ಇಷ್ಟ ಇಲ್ಲ ಅನ್ನೋ ತರ ಹೋಗಿ ಹೆಣ್ಣಿನ ಕಡೆಯವ್ರಿಗೆಲ್ಲ ಪ್ರಚಾರ ಮಾಡ್ತಿದ್ಯಾ. ಇಲ್ಲ ಅತ್ತೆ. ಇಲ್ಲ ಇಲ್ಲ ಅಂತಾನೆ ಬೆಂಕಿ ಹಚ್ತಿದ್ಯಲ್ಲಮ್ಮ. ನಮಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅತ್ತೆ ಕೆಟ್ಟೋಳು, ವಾರ್ಗಿತ್ತಿ ಒಳ್ಳೆವಳು ಅಂತ ಅವ್ರು ಅಂದ್ಕೊಳ್ಳಿ ಅಂತ ತಾನೆ ಇದೆಲ್ಲ ಮಾಡ್ತಿರೋದು. ದಯವಿಟ್ಟು ನೀವು ಮಧ್ಯದಲ್ಲಿ ಮಾತಾಡ್ಬೇಡಿ ಚಿಕ್ಕಮ್ಮ. ಅದಕ್ಕೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ. ಹೆಣ್ಣಿನ ಕಡೆಯವ್ರ ಮುಂದೆ ನೀನ್ ನನ್ ಮರ್ಯಾದೆ ತೆಗಿತಾ ಇದ್ಯಾ? ನನ್ನ ಕೆಟ್ಟೊಳಗ್ ಮಾಡ್ತಾ ಇದ್ಯಾ? ಈಗ ಅವ್ರು ನನ್ಗೆ ಹೇಗ್ ಬೆಲೆ ಕೊಡ್ತಾರೆ? ಬರೋ ಹುಡುಗಿ ನನ್ಗೆ ಹೇಗ್ ಗೌರವ ಕೊಡ್ತಾಳೆ? ಅಯ್ಯೋ, ಹಾಗೆಲ್ಲ ನಡೆಯಲ್ಲ ಅತ್ತೆ. ನಾನ್ ನಿಮ್ ಬೆಲೆನೂ ಗೌರವನೂ ಹೆಚ್ಚಿಸ್ತೇನೆ ಹೊರತು ಕಮ್ಮಿ ಮಾಡೋಳಲ್ಲ. ನನ್ ಬಗ್ಗೆ ನಿಮಗ್ ಗೊತ್ತಲ್ಲ ಅತ್ತೆ. ನೆನ್ನೆ ಮೊನ್ನೆವರೆಗೂ ಚೆನ್ನಾಗೇ ಇದ್ಯಮ್ಮ. ವಾರ್ಗಿತ್ತಿ ಬರ್ತಿದ್ದಾಳಲ್ಲ ಅಂತ ತಲೆಲಿ ಕೊಂಬು ಬೆಳೀತಾ ಇದೆ ಅಷ್ಟೇ. ಅತ್ತೆನ್ ದೂರ ಸರ್ಸಿ ಆ ಹುಡುಗಿಗೆ ಅಕ್ಕ ಆಗ್ಬಿಟ್ಟಿದ್ಯಾ? ಒಡ ಹುಟ್ಟೋಳ್ತಾರ ಅವ್ರ ಜೊತೆ ಹಲ್ಕಿಸ್ಕೊಂಡ್ ಮಾತಾಡ್ತಿದ್ಯಾ? ನೀವೇನೇನೋ ಹೇಳಿ ಅತ್ತೆ ಮನ್ಸನ್ನ ಹಾಳ್ ಮಾಡ್ಬೇಡಿ ಚಿಕ್ಕಮ್ಮ. ಕೇಳಿಸ್ಕೊಂಡ ಅದ್ಕೆ? ನಾನು ನಿನ್ನ ಹಾಳ್ ಮಾಡ್ತಿದ್ದೀನಂತೆ. ಮಾತಾಡೋಕ್ಕೂ ಮುಂಚೆ ನಿನ್ ನಾಲ್ಗೆಗೆ ಸ್ವಲ್ಪ ಲಗಾಮ್ ಹಾಕೋ ಪಾವ್ನಿ. ಅವಳೆ ನೀ ಮನೆ ಕೆಲಸದವಳಲ್ಲ, ಮನೆ ಮಗಳು, ನಮ್ಮತ್ಗೆ. ಅವಳ ಬಗ್ಗೆ ಏನೇನೋ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಇನ್ನು ಮುಂದೆ ನೀನು ಹದ್ದು ಬಸ್ತಲ್ಲಿದ್ರೆ ನಿನಗೆ ಒಳ್ಳೇದು. ಗೊತ್ತಿಲ್ಲದೆ ಏನಾದ್ರು ತಪ್ಪು ಮಾಡಿದ್ರೆ ನನ್ನನ್ನು ಕ್ಷಮಿಸಿ ಅತ್ತೆ. ಸಾರಿ ಚಿಕ್ಕಮ್ಮ. ಸರಿಯಾಗಿ ಕೊಟ್ಟೆ ಅದ್ಕೆ. ಹಿಡ್ದಿದ್ದೆವ್ವ ಬಿಟ್ಟು ಹೋಯ್ತು. ನಿನ್ನ ಮಾತ್ಕೊಂದ್ ಮರ್ಯಾದೆ ಬೇಡ್ವಾ? ನಿನ್ನ ಬೆಲೆ ಗೌರವ ಕಮ್ಮಿ ಆಗ್ಬಾರ್ದು. ಹೀಗೆ ಲಗಾಮ್ ಹಾಕಿಟ್ಕೋ. ಇನ್ಮೇಲೆ ಮನೇಲಿ ಇರೋಳಿಗೋ ಮನೆಗ್ ಬರೋಳಿಗೋ ಲಗಾಮ್ ಹಾಕ್ತೀನಿ. ಯಾರಾದ್ರೂ ತಲೆ ಮೇಲೆ ಕೂತ್ಕೊಂಡ್ರೆ ಕೆಳಗ್ ಬೀಳಿಸ್ತೀನಿ. ಈ ಖುಷಿನಲ್ಲಿ ನಂಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಸುಶೀಲಾ. ನನ್ನ ಕೈಕಾಲೇ ಆಡ್ತಿಲ್ಲ. ನಾಳೆ ನಡೀತಿರೋದು ನಿಶ್ಚಿತಾರ್ಥ ರೀ, ಮದ್ವೆ ಅಲ್ಲ. ನಿಶ್ಚಿತಾರ್ಥ ಅಂದ್ರೆ ಅರ್ಧ ಮದ್ವೆ ಸಮಾನ. ತುಂಬಾ ಕೆಲ್ಸ ಇದೆ. ಮನೆ ಎಲ್ಲ ಅಲಂಕಾರ ಮಾಡ್ಬೇಕು, ಹೂವು ಹಣ್ಣು ಸ್ವೀಟ್ಸು ತರಬೇಕು, ಪುರೋಹಿತ್ರನ್ನ ಬರಕ್ ಹೇಳ್ಬೇಕು, ಆಮೇಲೆ ಶಾಪಿಂಗ್ ಮಾಡ್ಬೇಕು. ಶಾಪಿಂಗ್ ಅಂದಾಗ ನೆನಪಾಯ್ತು ನೋಡು. ಅಮ್ಮ ವಸು, ವಸು, ಏನಪ್ಪ? ನಾಳೆ ನೀನು ಹುಡುಗಂಗೆ ರಿಂಗ್ ಹಾಕ್ಬೇಕಲ್ಲಮ್ಮ, ಆ ರಿಂಗ್ ತಗೋಬೇಕು. ಏನ್ರಿ ಖುಷಿಲಿ ನೀವ್ ಏನ್ ಮಾತಾಡ್ತಿದ್ದೀರೋ ನಿಮ್ಗೆ ಅರ್ಥ ಆಗ್ತಿಲ್ಲ. ರಿಂಗ್ ತರ್ಬೇಕಾಗಿರೋದು ನೀವು. ಹುಡುಗನ್ಗೆ ಫೋನ್ ಮಾಡಿ ಬೆರಳ್ ಸೈಜ್ ಕೇಳ್ಕೊಳ್ಳಿ. ಹಾಗೆ ನನ್ ಪಾವನಿಗೆ ಫೋನ್ ಮಾಡಿ
ವಸು ಬೆರಳು ಸೈಜ್ ಹೇಳ್ತೀನಿ. ಇವಾಗ ಇದೆಲ್ಲ ಬೇಕಿತ್ತ ಅಮ್ಮ? ಮದ್ವೆಗ್ ಮುಂಚೆ ನಿಶ್ಚಿತಾರ್ಥ ಮಾಡ್ಲೇಬೇಕಲ್ಲಮ್ಮ. ನನ್ಗೆ ಯಾಕೋ ಮದ್ವೆನೇ ಬೇಡ ಅನ್ನಿಸ್ತಿದೆ. ಮತ್ತೆ ಶುರು ಮಾಡ್ದ? ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಯಾ, ಆ ಮಾತ್ ನೆನ್ಪಿರ್ಲಿ. ನಾನು ನಿಮ್ ಕಾಟ ತಡಿಯಕ್ಕಾಗ್ದೆ ಒಪ್ಕೊಂಡ್ರೆ ಇಷ್ಟು ಗಡಿಬಿಡಿ ಮಾಡ್ತಿದ್ದೀರಾ. ಇದೆಲ್ಲ ನಿನ್ ಖುಷಿಗೋಸ್ಕರನೇನಮ್ಮ. ಆ ತರ ಮುಖ ಊದಿಸ್ಕೋಬೇಡ, ಸ್ವಲ್ಪನಾದ್ರೂ ನಗು. ನಾಳೆ ನಿನ್ ನಿಶ್ಚಿತಾರ್ಥ. ಅಮ್ಮ ವಸು, ನೀನೊಂದು ಒಳ್ಳೆ ಡ್ರೆಸ್ ಹಾಕೋಬೇಕು. ಅಮ್ಮನೂ ನೀನು ಶಾಪಿಂಗ್ ಮಾಡ್ಕೊಂಡ್ ಬನ್ನಿ. ನನ್ಗೆ ಯಾವ ಡ್ರೆಸ್ಸು ಬೇಡ ಅಪ್ಪ. ಅದೇನು, ನಾಳೆ ನಿಶ್ಚಿತಾರ್ಥಕ್ಕೆ ಹೊಸ ಬಟ್ಟೆ ಹಾಕೊಳ್ಳಲ್ವಾ? ಮನೇಲಿ ರಾಶಿ ಬಟ್ಟೆ ಇದೆಯಮ್ಮ, ಅದ್ರಲ್ಲೇ ಯಾವ್ದಾದ್ರು ಒಂದು ಹಾಕೋತೀನಿ. ಯಾವ್ದೋ ಒಂದಂದ್ರೆ ಹೇಗೆ? ನೀನ್ ಅವ್ರಿಗೆ ಹಿಡಿಸ್ಬೇಕಲ್ವಾ? ಅದು ಅಲ್ದೆ ಹುಡುಗ ನಿನ್ನ ಮೊದಲನೇ ಸಲ ನೋಡ್ತಿದ್ದಾನೆ. ಎಲ್ರು ನನ್ ನೋಡ್ತಾರಾ, ನನ್ ಡ್ರೆಸ್ ನೋಡ್ತಾರಾ? ನಿನ್ನೂ ನಿನ್ ಡ್ರೆಸ್ನು ಎರಡ್ನೂ ನೋಡ್ತಾರೆ. ಬಾಮ್ಮ, ಸರಿಯಾದ ಟೈಮಿಗೆ ಬಂದೆ. ನಾಳೆ ವಸು ಎಂಗೇಜ್ಮೆಂಟು. ಹೌದಾ? ನೋಡಮ್ಮ, ನಿಶ್ಚಿತಾರ್ಥ ಅಂದಿದ ತಕ್ಷಣ ಮುಖ ಹೇಗ್ ಊದಿಸ್ಕೊಂಡಿದ್ದಾಳೆ. ನಾಳೆಗ್ ಹೊಸ ಬಟ್ಟೆ ತಗೋ ಅಂದ್ರೆ ಬೇಡ ಅಂತಿದ್ದಾಳೆ. ವಸು ವಿಷಯ ನಂಗ್ ಬಿಟ್ಬಿಡಿ ಆಂಟಿ, ನಾನ್ ನೋಡ್ಕೋತೀನಿ. ವಸುನ್ ಹೇಗ್ ಒಪ್ಪಿಸ್ಬೇಕು ಅಂತ ನಂಗ್ ಗೊತ್ತು. ಈ ಮದ್ವೆ ಆಗೋವರೆಗೂ ನೀನ್ ವಸು ಜೊತೆನೆ ಇರ್ಬೇಕಮ್ಮ. ಒಂದಷ್ಟು ವಿಷಯನ ನೀನ್ ಮಾತ್ರನೇ ವಸುಗ್ ಒಪ್ಸಕ್ಕಾಗೋದು. ಶ್ಯೂರ್ ಅಂಕಲ್. ಬಾರಮ್ಮ, ಹೊಸ ಮದ್ವೆ ಹೆಣ್ಣೆ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಅಬ್ಬಾ, ಹಾ ಸುಶೀಲಾ, ನಾಳೆಗೆ ಏನೇನ್ ಬೇಕು ಅಂತ ಹೇಳಿದೀನಿ ತಾನೆ? ಅಪ್ಪಿತಪ್ಪಿ ಏನಾದ್ರೂ ಮರ್ತ್ಬಿಟ್ನಾ? ಮಹಾಪ್ರಭು, ನಿಮಗ್ ನೆನ್ಪಿರೋದನ್ನ ನೀವು ತಗೊಂಡ್ ಬನ್ನಿ, ಮರ್ತು ಹೋಗಿರೋದನ್ನ ನಾನ್ ತರ್ತೀನಿ. ನೀವೋ ನಿಮ್ ಗಡಿ ಬಿಡಿನೋ ನೋಡಕ್ಕಾಗ್ತಿಲ್ಲ. ಪಾವನಿ, ಏನಾಯ್ತು ಪಾವನಿ? ಯಾಕೆ ಕಳ್ತಾ ಇದೀಯಾ? ನಾನೆಲ್ರಿ ಅಳ್ತಿದ್ದೀನಿ. ಮತ್ತೆ ಕಣ್ಣೀರು ಬರ್ಸ್ಕೊತಾ ಇದೀಯಾ? ಕಣ್ಣಲ್ ಧೂಳ್ ಬಿದ್ದಿತ್ತು, ತೆಗಿತಿದ್ದೆ. ಅಬ್ಬಾ, ಈ ಹೆಂಗಸ್ರಂತೂ ಯಾವಾಗ್ಲೂ ಈ ರೆಡಿಮೇಡ್ ಡೈಲಾಗ್ನ ಹೊಡಿತಾನೆ ಇರ್ತಾರೆ. ಅವೆಲ್ಲ ಬಿಟ್ಟು ಏನಾಯ್ತು ಅಂತ ಹೇಳು. ಏನಾಯ್ತಣ್ಣ? ಯಾಕೆ ಅದಕ್ಕೆ ರೋಪ್ ಹಾಕ್ತಿದ್ಯಾ? ನಾನೆಲ್ಲೋ ರೋಪ್ ಹಾಕ್ದೆ, ಅವಳೆ ಹೇಳ್ತಾ ಕೂತಿದ್ಲು. ನೀನ್ ರೋಪ್ ಹಾಕಿಲ್ಲ ಅಂದ್ಮೇಲೆ ಅತ್ಗೆ ಯಾಕೆ ಅಳ್ತಾ ಕೂತಿದ್ರು? ಅಪ್ಪ ನಿಂಗೆ ಲೆಕ್ಕದ ಜೊತೆಗೆ ಬೇರೆ ಕೆಲ್ಸನ ನೋಡ್ಕೊ ಅಂದ್ರಂತ ಹೇಳಿ ಆ ಕೋಪನ ಅತ್ಗೆ ಮೇಲೆ ತೋರಿಸ್ತಿದ್ಯಾ? ಹಾಗಲ್ಲ ಕಣೋ. ನೀನ್ ಇನ್ನೇನು ಹೇಳ್ಬೇಡ. ಅತ್ಗೆ ಒಂಟಿ ಅಂತ ಅನ್ಕೋಬೇಡ. ಆ ಸೀತೆಗೆ ಲಕ್ಷ್ಮಣ ಹೇಗೋ ಅತ್ಗೆಗ್ ನಾನು ಹಾಗೇನೆ. ಅತ್ಗೆಗ್ ಏನಾದ್ರು ಅಂದ್ರೆ ನಿನ್ಮೇಲೆ ಕೇಸ್ ಹಾಕ್ತೀನಿ ಅಷ್ಟೇ. ಲೋ, ನಿನ್ ಕೈ ಮುಗಿತೀನಿ ಕಣೋ. ನಿಜವಾಗ್ಲೂ ನಾನು ಅವಳಿಗೇನು ಅಂದಿಲ್ಲ. ಅವಳೇ ಯಾಕೋ ಅಳ್ತಾ ಇದ್ಲು, ಕೇಳಿದ್ರೆ ಹೇಳ್ತಾ ಇಲ್ಲ. ಯಾಕತ್ಗೆ ಯಾಕೆ ಅಳ್ತಿದ್ದೀರಾ? ಏನಿಲ್ಲ ಅಖಿಲ್. ಏನು ಇಲ್ದೆ ಯಾಕೆ ಅಳ್ತಾ ಇದೆಯಾ ಮತ್ತೆ? ಹೇಳಿ ಅತ್ಗೆ, ಅಮ್ಮ ಏನಾದ್ರು ಅಂದ್ರ? ಹಾ, ಅಂದಿರ್ತಾರೆ ಬಿಡಿ. ಈ ನಡುವೆ ಅತ್ತೆ ಹೇಳೋ ಚಾಡಿ ಎಲ್ಲ ಕೇಳಿ ಸುಮ್ನೆ ನಿಮ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ನಡಿಯಣ, ಈಗ್ಲೇ ಹೋಗಿ ಅಮ್ಮಂಗೂ ಅತ್ತೆಗೂ ಬುದ್ಧಿ ಹೇಳ್ಬರೋಣ. ಹಾ, ನಡಿಯಣ. ಇರೋ ಅಖಿಲ್.
ಚೆನ್ನಾಗಿರ್ತಿತ್ತು. ಹೇಳಿಲ್ಲ ಅಂತ ಅಮ್ಮ ನಿನ್ನ ಬೈದ್ರಾ? ಅತ್ತೆನೆ ಬೇಕು ಅಂತ ಚಾಡಿ ಹೇಳಿ ಬೈಯೋ ತರ ಮಾಡಿರ್ತಾಳಣ್ಣ. ನಡಿಯಣ್ಣ, ನಾವಿಬ್ರು ಹೋಗಿ ಅಮ್ಮಂಗೂ ಅತ್ತೆಗೂ ಬುದ್ಧಿ ಹೇಳ್ಬರೋಣ. ಸಾಕ್ ಸುಮ್ನಿರಿ. ದೊಡ್ಡೋರ್ಗೆ ಬುದ್ಧಿ ಹೇಳೋ ಅಷ್ಟು ದೊಡ್ಡೋರಾಗ್ಬಿಟ್ರಾ ನೀವು? ತಪ್ಪು ಯಾರೇ ಮಾಡಿದ್ರು ತಪ್ಪೇ ಪಾವನಿ. ದೊಡ್ಡೋರು ಚಿಕ್ಕೋರು ಅಂತ ನೋಡಕ್ ಹೋಗ್ಬಾರ್ದು. ನೀವಿಬ್ರು ಅವ್ರಿಗೆ ಏನು ಹೇಳದ್ ಬೇಕಾಗಿಲ್ಲ. ಮನೆ ಅಂದ್ಮೇಲೆ ಅತ್ತೆ ಸೊಸೆ ಮಧ್ಯೆ 1000 ಸಮಸ್ಯೆ ಇರುತ್ತೆ. ಅವೆಲ್ಲ ನಿಮ್ಗೆ ಯಾಕೆ? ಅತ್ತೆ ನಂಗ್ ಬೈದ್ರೆ ನೀವಿಬ್ರು ಯಾಕೆ ಕೋಪ ಮಾಡ್ಕೋತೀರಾ? ಅದಲ್ಲ ಅತ್ಗೆ, ಇದಕ್ಕೆಲ್ಲ ಒಂದ್ ಕಡೆ ಫುಲ್ ಸ್ಟಾಪ್ ಇಡ್ಬೇಕಲ್ವಾ? ಇಲ್ಲ ಅಂದ್ರೆ ಅಮ್ಮ ಅತ್ತೆ ನಿಲ್ಸಲ್ಲ. ನಮ್ಮನ್ ಹೇಳಕ್ ಬಿಡಿ ಪ್ಲೀಸ್. ನೀವ್ ಹೋಗಿ ಹೇಳಿದ್ರೆ ನಾನ್ ನಿಮ್ಗೆ ಚಾಡಿ ಹೇಳ್ ಕಳ್ಸಿದ್ದೀನಿ ಅಂತ ಅನ್ಕೋತಾರೆ. ನಾಳೆ ನಿಶ್ಚಿತಾರ್ಥ ಇಟ್ಕೊಂಡು ಇವತ್ತಿ ರಾಧ ಅಂತ ಎಲ್ಲ ಬೇಕಾ? ದೊಡ್ಡೋರೊಂದ್ ಮಾತು ಹೇಳಿದ್ರೆ ಜಗಳ ಮಾಡ್ಬಿಡೋದಾ? ಈ ಅತ್ತೆ ಸೊಸೆ ಇದಾರಲ್ಲ, ಇವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದು ನಿಜಾನೇ. ಇವ್ರನ್ನ ಸೃಷ್ಟಿ ಮಾಡಿರೋ ಬ್ರಹ್ಮಂಗುನು ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಈಗ ನಮ್ಮಿಬ್ರು ನಾಡ್ಕೊಳ್ಳೋದ್ ನಿಲ್ಸಿ ಮಾವ ನಿಮ್ಗೊಪ್ಸಿರೋ ಕೆಲ್ಸನ ಮೊದ್ಲು ಮಾಡಿ. ಅಯ್ಯೋ ಮಾಡಿದೀವಿ ಬಿಡಮ್ಮ. ಮಾವ ಹೇಳಿದ್ದನ್ನೆಲ್ಲ ತಗೊಂಡ್ ಬಂದಿದ್ದೀರಾ? ಅದೇ ಆ ಇತ್ಯಾದಿನೂ ತಗೊಂಡ್ ಬಂದಿದ್ದೀರಾ? ಮತ್ತೆ ಆ ಇತ್ಯಾದಿ ವಿಷಯ ತೆಗಿಬೇಡ್ವೆ. ಇರೋ ಬರೋ ಮರ್ಯಾದೆನೂ ಹೋಗ್ಬಿಡತ್ತೆ. ಹಂಗ ಎಷ್ಟಾದ್ರೂ ಪಾಪ ತಮ್ಗೆ ಟನ್ಗಟ್ಲೆ ಮರ್ಯಾದೆ ಇದೆಯಲ್ವಾ? ಅಖಿಲ್, ಅಬಿಗೆ ಒಳ್ಳೆ ಸೂಟ್ ಸೆಲೆಕ್ಟ್ ಮಾಡಿದ್ಯಾ? ಆಲ್ರೆಡಿ ಆರ್ಡರ್ ಮಾಡಿದೀನಿ. ಅದಕ್ಕೆ ಆನ್ ದಿ ವೇ. ಬಂದ ತಕ್ಷಣ ಅಣ್ಣಂಗ್ ತೋರಿಸ್ತೀನಿ. ಏನೇ ಈಗ ನಾನು ಆ ಡ್ರೆಸ್ ಹಾಕೋಬೇಕಾ? ನನ್ ಮದ್ವೆಲ್ ಹಾಕೊಂಡಿದ್ಯಲ್ಲೇ. ನೀನು ಫೋರ್ಸ್ ಮಾಡಿದ್ದಕ್ಕೆ ಹಾಕೊಂಡಿದ್ದೆ, ನನ್ಗಿಷ್ಟ ಅಂತ ಅಲ್ಲ. ಈಗ್ಲೂ ಫೋರ್ಸ್ ಮಾಡ್ತಿದ್ದೀನಿ, ಹಾಕೋ. ನನ್ಗಿಷ್ಟ ಇಲ್ವೇ? ಆ ಡ್ರೆಸ್ ಚೆನ್ನಾಗೇ ಇದೆಯಲ್ಲ. ಏನ್ ಚೆನ್ನಾಗಿದೆ? ಸೊಂಟ ಎಲ್ಲ ಕಾಣಿಸ್ತಿರತ್ತೆ. ನಾಚಿಕೆಲೆ ಸಾಯಂಗಾಗತ್ತೆ. ಅದೇ ಫ್ಯಾಷನ್. ನಿನ್ ತಲೆ ಫ್ಯಾಷನ್. ಅಂತ ಬಟ್ಟೆ ನಾನು ಹಾಕೊಳ್ಳಲ್ಲ. ಹಾಗಲ್ಲ ಕಣೆ, ನಿಂಗ ಡ್ರೆಸ್ ಯಾಕೆ ಹಾಕೋ ಅಂತಿದ್ದೀನಂದ್ರೆ, ನೀನು ಆ ಡ್ರೆಸ್ ಅಲ್ಲೇ ಫಸ್ಟ್ ಟೈಮ್ ನಿನ್ ಗಂಡ ಆಗೋರಿಗೆ ಕಾಣಿಸ್ಕೊಂಡಿದ್ದೆ. ಅವಾಗ್ಲೇ ಅವ್ರ ಚೈನು ನಿನ್ ಕೊರ್ಳಿಗ್ ಬಿತ್ತು. ಸೊ ನಾಳೆನೋ ಅದೇ ಡ್ರೆಸ್ ಹಾಕೊಂಡ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನ್ಗೆ ಅಂತ ಸೆಂಟಿಮೆಂಟ್ಸ್ ಯಾವ್ದು ಇಲ್ಲ. ನಾನ್ ಬೇರೆ ಡ್ರೆಸ್ ಹಾಕೋತೀನಿ. ಓಕೆ, ಏನಾದ್ರೂ ಮಾಡ್ಕೋ ಹೋಗು. ನಾಳೆ ನಿನ್ನ ಅರ್ಧನಾರೀಶ್ವರ ಬರ್ತಿದ್ದಾರೆ. ಫಸ್ಟ್ ಟೈಮ್ ಒಬ್ರನ್ನೊಬ್ರು ನೋಡ್ತೀರಾ. ನಿಮ್ಮಿಬ್ರು ಕಣ್ಣು ಕಲಿತವೆ. ರಿಂಗ್ ಹಾಕುವಾಗ ಕೈಗಳು ತಾಗತ್ವೆ. ಅದಾದ್ಮೇಲೆ ನೀ ನಮ್ಮನ್ ಮರ್ತ್ ಬಿಡ್ತೀಯ. ನಾವ್ ನಿಂಗ್ ನೆನ್ಪೇ ಆಗಲ್ಲ. ಹಾಗೇನಿಲ್ಲ, ನಾನೇನ್ ಆತರ ಮೈ ಮರಿಯಲ್ಲ. ಇವಾಗ ಹೀಗೆ ಹೇಳ್ತೀಯ, ನಾಳೆ ನಿಮ್ ಯಜಮಾನ್ರು ನೋಡಿದ ತಕ್ಷಣ ನಿನ್ ಲೋಕನೇ ಮರ್ತ್ ಬಿಡ್ತೀಯ. ಹೊಟ್ಟೆಲಿ ಚಿಟ್ಟೆ ಹಾರಾಡ್ತವೆ. ಸುಮ್ನಿರೆ, ನಿನ್ ಬಾಯ್ಗಂತೂ ಸ್ವಲ್ಪನೂ ಲಿಮಿಟೇ ಇಲ್ಲ. ನಾಳೆ ನಿಮ್ ಪ್ರೇಮ ವಿಹಾರಕ್ ಕೂಡ ಲಿಮಿಟ್ಸ್ ಇರಲ್ಲ. ಈಗ ಬಾಯ್ ಮುಚ್ತೀಯಾ? ನಂಗ್ ಟೆನ್ಷನ್ ಆಗ್ತಿದೆ. ಯಾಕೆ ಟೆನ್ಷನು? ಹ್ಯಾಪಿಯಾಗಿರೋ. ಅದೊಂದು ಕಮ್ಮಿ. ಲೋ ರಾಕಿ, ನಿಂಗೊಂದ್ ಗುಡ್ ನ್ಯೂಸ್. ಏನಂಟಿ? ನಾಳೆ ನಿನ್ ನೋಡಕ್ಕೆ ನಿಮ್ ಡ್ಯಾಡಿ ಬರ್ತಿದ್ದಾರೆ. ರಿಯಲಿ? ನಿಜಾನ ಮಮ್ಮಿ? ಹೇಳು ಮಮ್ಮಿ, ನಾಳೆ ಡ್ಯಾಡಿ ಬರ್ತಿದಾರಾ? ನಿಜವಾಗ್ಲೂ ಬರ್ತಿದಾರಾ? ನಿಜವಾಗ್ಲೂ ಬರ್ತಿದಾರೋ? ಹೇ, ಡ್ಯಾಡಿ ಬರ್ತಿದ್ದಾರೆ. ತಾತ, ಅಜ್ಜಿ, ನಾಳೆ ನನ್ನ ನೋಡೋಕೆ ಡ್ಯಾಡಿ ಬರ್ತಿದ್ದಾರೆ. ಹೇ! ಯಾಕೆ ರಾಕಿಗ್ ಹಾಗೆ ಹೇಳ್ದೆ? ಏನಾಯ್ತು ಹೇಳಿದ್ರೆ? ನಿನ್ ಗಂಡ ಆಗೋರು ರಾಕಿಗೆ ಡ್ಯಾಡಿನೇ ತಾನೇ ಆಗ್ಬೇಕು. ಡ್ಯಾಡಿ ಬರ್ತಿದ್ದಾರೆ ಅಂದ್ಕೂಡ್ಲೆ ರಾಕಿ ಎಷ್ಟ್ ಖುಷಿ ಪಟ್ಟ ನೋಡು. ಲೈಫ್ ಲಾಂಗ್ ರಾಕಿ ಹೀಗೆ ಖುಷಿಯಾಗಿರ್ಬೇಕು ಕಣೆ. ಹಾಗೆ ನೀನು ಖುಷಿಯಾಗಿರ್ಬೇಕು.
ಹೊಸ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿರ್ಬೇಕು. ಏನ್ ಹ್ಯಾಪಿನೋ ಏನೋ ಕಣೆ, ನನ್ಗಿದ್ಯಾವ್ದು ಇಷ್ಟ ಆಗ್ತಿಲ್ಲ. ಮದ್ವೆ ಆದ್ಮೇಲೆ ಎಲ್ಲ ಇಷ್ಟ ಆಗುತ್ತೆ. ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ, ನಗ್ನಗ್ತಾ ಇರು. ನಾಳೆ ಒಂದ್ ಸ್ವಲ್ಪ ಗ್ಲಾಮರ್ ತೋರ್ಸು, ಓಕೆ?